ಚಂದ್ರಯಾನ್ 1 and 2ನಲ್ಲಿ ನೀವು ಹೇಳಿದ್ರಿ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ತಾ ಇದೆ, ನಿಮಗೆ ಒಂದು ಐಡಿಯಾ ಇರುತ್ತೆ ಮೊದಲೇನೆ, ಇಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಇರುತ್ತೆ. ಬಟ್ ಅಲ್ಲಿ ಹೇಗಿರುತ್ತೆ, ವಾತಾವರಣ ಹೇಗಿರುತ್ತೆ, ವೆದರ್ ಹೇಗಿರುತ್ತೆ ಅಂತ ನೋಬಡಿ ನೋಸ್, ನೀವು ಹೇಳ್ದಾಗೆ. ಸೊ ಫಸ್ಟು ಚಂದ್ರಯಾನ್ 1 ಮತ್ತು ಚಂದ್ರಯಾನ್ 2ನಲ್ಲಿ ಮೇಜರಾಗಿ ಏನು ಕಲ್ತ್ರಿ ಸರ್ ನೀವು? ಯಾಕೆಂತಂದ್ರೆ ಏನು ಗೊತ್ತಿರಲಿಲ್ಲ. ಫಸ್ಟ್ ಅಲ್ಲಿಗೆ ನಿಮ್ಮ ಒಂದು ಏನು ಸ್ಪೇಸ್ ಶಿಪ್ ಅಲ್ಲಿಗೆ ಹೋದಾಗ ವಾಟ್ ಯು ಲರ್ನ್ಟ್? ಅದೇ ಏನಂದರೆ, ನಾವು ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಅಮೇರಿಕನ್ ಸ್ಯಾಟಲೈಟ್ಸ್ ಹೋಗಿ ಕೆಲವೊಂದು ಡಾಟಾ ಅವೈಲೇಬಲ್ ಇತ್ತು ಪಬ್ಲಿಕ್ ಡೊಮೇನಲ್ಲಿ. ಅದು ನಮಗೆ ಹೆಲ್ಪ್ ಮಾಡಿತು ಪ್ರಿಲಿಮಿನರಿ ಡಿಸೈನ್ ಮಾಡೋದಕ್ಕೆ ಕೂಡ. ಸೆಕೆಂಡ್ ಈಸ್ ಪ್ರೋಬ್. ಏನಂದರೆ ನಮ್ಗೆ ಏನು ಆಲ್ರೆಡಿ ನಾಲೆಜ್ ಬೇಸ್ ಇದೆಯೋ ಅದನ್ನು ಯೂಸ್ ಮಾಡಿಕೊಂಡು ನಾವು ವಿನ್ಯಾಸವನ್ನು ಮಾಡಿದ್ವಿ ಚಂದ್ರಯಾನ 1. ತದನಂತರದಲ್ಲಿ ನಮಗೆ ಎಲ್ಲ ಫುಲ್ ನಾಲೆಜ್ ಇರೋದಿಲ್ಲ, ನೀವು ಹೇಳಿದಾಗೆ. ಹೌದು. ನಾವು ಅದನ್ನ ಏನಂದರೆ ಅದರಲ್ಲಿ ಆ ಇನ್ಸ್ಟ್ರೂಮೆಂಟನ್ನು ಇಟ್ಟು ಅದನ್ನು, ಫಾರ್ ಎಕ್ಸಾಂಪಲ್ ಚಂದ್ರಯಾನ 1ರಲ್ಲಿ ನಮಗೆ ವಿ ಹ್ಯಾಡ್ ಟೆರೇನ್ ಮ್ಯಾಪಿಂಗ್ ಇನ್ಸ್ಟ್ರೂಮೆಂಟ್ಸ್ ಇತ್ತು. ಅಲ್ಲಿನ ವಾತಾವರಣ ಸ್ಟಡಿ ಮಾಡೋದು, ಅಲ್ಲಿ ಟೋಪೋಗ್ರಾಫಿ ಸ್ಟಡಿ ಮಾಡೋದು, ಅದೆಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ ಇಟ್ಟು ನಾವು ಅದಕ್ಕೆ ನಾವು ಸಡನ್ ಆಗಿ ಲ್ಯಾಂಡ್ ಮಾಡೋಕೆ ಹೋಗಲಿಲ್ಲ. ಯಾಕೆಂದ್ರೆ ದಟ್ ವುಡ್ ಹ್ಯಾವ್ ಬಿನ್ ಎ ಡೇಂಜರಸ್ ವಿತೌಟ್ ನೋಯಿಂಗ್ ವಾಟ್ ಇಸ್ ಅ ಟೆರೇನ್, ವಿತೌಟ್ ನೋಯಿಂಗ್ ವಾಟ್ ಇಸ್ ಅ ಎನ್ವಿರಾನ್ಮೆಂಟ್. ಸೊ ಈ ತರ ಹಂತ ಹಂತವಾಗಿ ಮೊದಲನೇದಾಗಿ ಚಂದ್ರನ ಮುಟ್ಟುವುದೇ ಒಂದು ದೊಡ್ಡ ಕೆಲಸ. ನಿಜ. ಅದನ್ನ ನಾವು ಆಲ್ರೆಡಿ ವಿ ಹ್ಯಾಡ್ ಮಾಸ್ಟರ್ ದ ಟೆಕ್ನಾಲಜಿ ಆಫ್ ಲಾಂಚಿಂಗ್ ದ ಸ್ಯಾಟಲೈಟ್ಸ್. ಆಮೇಲೆ ಅರ್ತ್ನಿಂದ ಮೂನ್ಗೆ ಹೋಗೋದು ಇನ್ನೊಂದು ನಾಲೆಜು, ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡ್ವಿ. ನಂತರದಲ್ಲಿ ಚಂದ್ರನ ಕಕ್ಷೆಯನ್ನು ಸೇರಿ ಅಲ್ಲಿಂದ ಚಂದ್ರನ ವಾತಾವರಣನ, ಅಲ್ಲಿ ಟೆರೇನನ್ನ, ಅಲ್ಲಿಯ ವಾತಾವರಣ, ಅಲ್ಲಿ ಟೆಂಪರೇಚರು ಏನಿದೆ ಎತ್ತಿದೆ ಅದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಲ್ಯಾಂಡಿಂಗ್ ಅಟೆಂಪ್ಟ್. ಸೊ ಹೀಗೆ ಹಂತ ಹಂತವಾಗಿ ನಾವು ಮುಂದುವರೆದಾಗ ಒನ್ ಸ್ಟೆಪ್ ಎಟ್ ಎ ಟೈಮ್, ಲರ್ನ್ ಒನ್ ಸ್ಟೆಪ್ ಎಟ್ ಎ ಟೈಮ್, ಲರ್ನ್ ಅಂಡ್ ಗೋ, ಲರ್ನ್ ಅಂಡ್ ಪ್ರೊಸೀಡ್, ಲರ್ನ್ ಅಂಡ್ ಪ್ರೊಸೀಡ್. ಹಾಗಿದ್ದಾಗ ಖಂಡಿತವಾಗಿ ಸೊ ಚಂದ್ರಯಾನ್ 1 and 2 is a learning to make successful launch of or the landing of Chandrayaan 3 ಅಂತಾನೆ ಹೇಳ್ಬೋದಲ್ವಾ ಸರ್? ಎವ್ರಿಥಿಂಗ್ ಇಸ್ ಲರ್ನಿಂಗ್ ಇನ್ ಇಸ್ರೋ. ಯಾಕಂದ್ರೆ ಚಂದ್ರಯಾನ್ 3ಗೆ ಸ್ಟಾಪ್ ಆಗಲ್ಲ ಇದು. ಚಂದ್ರಯಾನ್ 4 ಚಂದ್ರಯಾನ್ 5 ಇದೆ. ಚಂದ್ರಯಾನ್ 3 ಇಸ್ ಲರ್ನಿಂಗ್ ಫಾರ್ ಚಂದ್ರಯಾನ್ 4. ಚಂದ್ರಯಾನ್ 4 ವಿಲ್ ಬಿ ಲರ್ನಿಂಗ್ ಫಾರ್ ಚಂದ್ರಯಾನ್ 5. ನಾವು ಹೋಗಿ ಮೂನ್ ಮೇಲೆ ಲ್ಯಾಂಡ್ ಮಾಡ್ಬೇಕಂತೀವಿ. ಅಲ್ಲಿವರೆಗೂ ನಾವು ಏನೇನು ಮಿಷನ್ಸ್ ಮಾಡ್ತೀವೋ ಎವ್ರಿಥಿಂಗ್ ಇಸ್ ಲರ್ನಿಂಗ್. ಹೌದು. ಹೀಗಾಗಿ ದೇರ್ ಇಸ್ ನೋ ಎಂಡ್ ಫಾರ್ ಲರ್ನಿಂಗ್. ಸರ್, ಈಗ ಎಲಾನ್ ಮಸ್ಕ್ ಅವರು ಒಂದು ಸ್ಪೇಸ್ ಶಿಪ್ ಕಂಪನಿ ಅವ್ರನ್ನ ನಡೆಸಿದ್ದಾರೆ. ಆಮೇಲೆ ಜೆಫ್ ಬೆಜೋಸ್ ಕೂಡ ಒಂದು ಇದೆ. ಅದಾದ ನಂತರ ನಾಸಾ ಕೂಡ ಇದೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅವ್ರದ್ದೇ ಆದಂತ ಸ್ಪೇಸ್ ಸ್ಟೇಷನ್ಸ್ ಇದೆ ಆಲ್ರೆಡಿ. ಅವರೆಲ್ಲರೂ ಕೂಡ ಈ ತರ ಮೂನ್ಗೆ ಹೋಗ್ಬೇಕು, ಫ್ಯೂಚರ್ ಅಲ್ಲಿ ಏನು ಜನರನ್ನ ಒಂಥರ ಟೂರಿಸಂ ತರ ಕರ್ಕೊಂಡೋಗಿ ಮಾಡಬೇಕು, ಈ ತರದೆಲ್ಲ ಮಾಡ್ತಿದ್ದಾರೆ. ವಾಟ್ ಆರ್ ಯುವರ್ ಥಾಟ್ಸ್ ಅಂತ ಇದ್ರ ಬಗ್ಗೆ? ಮಾಡ್ಬೋದು, ಅದೆಲ್ಲ ಸಾಧ್ಯನಾ ಸರ್? ಇಲ್ಲ, ಈಗಂದ್ರೆ ಮೂನ್ಗೆ ಹೋಗೋದಕ್ಕೆ ರೇಸೇ ನಡೀತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಲಾನ್ ಮಸ್ಕ್ ಅವರಂತೂ ಮಂಗಳ ಗ್ರಹದ ಮೇಲೆ ಮಾನವನ ಉಪಸ್ಥಿತಿಯನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಚೈನಾದವರು ಡಾರ್ಕ್ ಸೈಡ್ ಆಫ್ ದ ಮೂನ್ ಲ್ಯಾಂಡ್ ಮಾಡಿದ್ದಾರೆ. ಹೌದು, ಲ್ಯಾಂಡರ್ಸ್ ನ ಕಳಿಸಿದ್ದಾರೆ. ಅಮೆರಿಕನ್ಸ್ ದವರು ಆರ್ಟಿಮಿಸ್ ಅಂತ ಪ್ರೋಗ್ರಾಮ್ ಮಾಡಿದ್ರು, ಬ್ಯಾಕ್ ಟು ಮೂನ್ ಅಂತ. ಅವರು ನೀಲ್ ಆರ್ಮ್ಸ್ಟ್ರಾಂಗ್ 1969 ಅಲ್ಲಿ ಇಳಿದಿರ್ಬೋದು. ನಾವು ಇಟ್ ಇಸ್ ಅ ಸೆಕೆಂಡ್ ಫೇಸ್. ಅಲ್ಲಿ ಬೇರೆ ಇತ್ತು. ಅಲ್ಲಿ ಉದ್ದೇಶ ಔಟ್ ಆಫ್ ಕ್ಯೂರಿಯಾಸಿಟಿ ಅಂಡ್ ಶೀತಲ ಕೋಲ್ಡ್ ವಾರ್ ನಡೀತಾ ಇತ್ತು ಸೋವಿಯತ್ ಯೂನಿಯನ್ಗೂ ಅಮೆರಿಕ. ಅದರ ಮುಖಾಂತರವಾಗಿ ಅವೆಲ್ಲ ಮೊದಲಿನ ಹಂತದಲ್ಲಿ ನಡೀತು. ಈಗ ಚಂದ್ರನ ಮೇಲೆ ಇರೋ ಸಂಪನ್ಮೂಲಗಳನ್ನು ಉಪಯೋಗಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಹೀಗೆ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳು ಕೂಡ ಚಂದ್ರನನ್ನು ಬೇರೆ ದೃಷ್ಟಿಯಿಂದ ನೋಡ್ತಾ ಇವೆ. ಬೇರೆ ದೃಷ್ಟಿಯಿಂದ, ಬೇರೆ ಉದ್ದೇಶದಿಂದ ಚಂದ್ರನಲ್ಲಿ ಹೋಗೋದಕ್ಕೆ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ರೇಸಲ್ಲಿ ನಾವ್ಯಾಕೆ ಹಿಂದುಳಿಬೇಕು? ಆಮೇಲೆ ನಾವು ಈ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಪ್ರಬುದ್ಧತೆಯನ್ನು ತೋರಿಸಿದೀವಿ. ವಿ ಆರ್ ನಾಟ್ ನೇವ್ಸ್. ನಾವು ನಮ್ಮ ಟೆಕ್ನಾಲಜಿ, ನಮ್ಮ ಸ್ಯಾಟಲೈಟ್ಸ್, ವಿ ಕ್ಯಾನ್ ಬಿಲ್ಡ್ ಅವರ್ ಓನ್ ಸ್ಯಾಟಲೈಟ್ಸ್, ವಿ ಕ್ಯಾನ್ ಲಾಂಚ್ ಕಮ್ಯುನಿಕೇಶನ್ ಸ್ಯಾಟಲೈಟ್, ರಿಮೋಟ್ ಸೆನ್ಸಿಂಗ್, ಮೆಟೆರಾಲಜಿಕಲ್, ನ್ಯಾವಿಗೇಷನ್. ನಮ್ಮ ದೇಶದ ಅಭಿವೃದ್ಧಿಗೆ ಯಾವ ಥರ ಸ್ಯಾಟಲೈಟ್ ಅದೆಲ್ಲ ಅಭಿವೃದ್ಧಿ ಮಾಡುವಂಥ ಒಂದು ನೈಪುಣ್ಯತೆ, ಒಂದು ಕೆಪಾಬಿಲಿಟಿ, ಹೈ ಟೆಕ್ನಾಲಜಿ ಏರಿಯಾದಲ್ಲಿ ಮಾಡುವಂಥ ಶಕ್ತಿಯನ್ನು ನಾವು ತೋರಿಸಿದ್ದೀವಿ ಜಗತ್ತಿಗೆ. ಸೊ ಹೀಗಾಗಿ ನಾವು ಕೂಡ ಯಾಕೆ ಹೋಗಬಾರ್ದು ಅಂತ. ಹೀಗಾಗಿ ಈ ಥರ ಜಗತ್ತಿನಾದ್ಯಂತ ಈ ಪ್ರಯೋಗಗಳು ನಡೀತಾ ಇವೆ. ಆಲ್ ಈ ಔಟರ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅನ್ನೋದು ಇಟ್ಸ್ ಫಾರ್ ಗುಡ್ ಆಫ್ ದ ಹ್ಯುಮ್ಯಾನಿಟಿ. ಸೊ ಇನ್ನು 50 ವರ್ಷ ಆದಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಚಂದ್ರನ ಮೇಲೆ ಹೋಗಿ ಇಳಿದು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಭೂಮಿಗೆ ತರಬಹುದು. ವಾವ್. ಮುಂದೆ ಮಂಗಳ ಗ್ರಹ. ಸರ್, ಇದೊಂದು ವೆರಿ ವೆರಿ ಕ್ಯೂರಿಯಸ್ ಕ್ವಶನ್.
ನಮ್ಮ ಸಾಮಾನ್ಯ ಜನಗಳಿಗೆ ಕಂಪೇರ್ ಮಾಡೋದಕ್ಕೆ ಆಗದೇ ಇಲ್ಲ. ಇಸ್ರೋ ಒಂದು ಸಂಸ್ಥೆ ಎಷ್ಟು ವರ್ಷ ಮುಂದಕ್ಕೆ ಯೋಚನೆ ಮಾಡ್ತಿರುತ್ತೆ ಸರ್? ಏನೇನೆಲ್ಲ ಓಡ್ತಾರೆ ಇಸ್ರೋ ಸಂಸ್ಥೆನಲ್ಲಿ? ಇಟ್ಸ್ ಡೈನಾಮಿಕ್ ಆಲ್ಸೋ. ಒಂದು ಫಿಕ್ಸ್ಡ್ ಪ್ಲಾನ್ ಅಂತ ಇರಲ್ಲ, ಬಟ್ ಏನಂದ್ರೆ ದೇರ್ ವಿಲ್ ಬಿ ಸಮ್ ಬೇಸ್ ಪ್ಲಾನ್. ಓಕೆ. ಫಾರ್ ಎಕ್ಸಾಂಪಲ್ ನಮಗೆ 2047 100 ವರ್ಷ ಆಗುತ್ತೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕು. ಅಲ್ಲಿವರೆಗೂ ಬ್ಲೂ ಪ್ರಿಂಟ್ ರೆಡಿ ಇದೆ ಇಸ್ರೋ ಈಗ ಏನ್ ಮಾಡಬೇಕು ಅಂತ. Then there will be a big plans for 2047. ಡಿಕ್ಲೇರ್ಡ್ ದಿಸ್. ಏನಂದ್ರೆ ಒಂದು ನಮ್ಮ ದೇಶದ ಅಭಿವೃದ್ಧಿಗೆ ಸರ್ವಿಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಬೇಕಾದಂತ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಇರ್ಬೋದು, ರಿಮೋಟ್ ಸೆನ್ಸಿಂಗ್ ಇರ್ಬೋದು, ನೇವಿಗೇಷನ್ ಸ್ಯಾಟಲೈಟ್ಸ್ ಇರ್ಬೋದು, ಇವೆಲ್ಲ ಮುಂದುವರಿಯುತ್ತೆ. ಅದು ಕಾಮನ್ ಪ್ರೋಗ್ರಾಮ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್ ಅಂಡ್ ಸ್ಪೇಸ್ ಬೇಸ್ಡ್ ಸರ್ವಿಸಸ್ ಫಾರ್ ಕಂಟ್ರಿ. ಅದು ಅಲ್ಲದೆ ಈ ಅಂತರಗ್ರಹ ಅನ್ವೇಷಣೆ, ಬೇರೆ ಗ್ರಹಕ್ಕೆ ಹೋಗೋದು. ಫಾರ್ ಎಕ್ಸಾಂಪಲ್ ಚಂದ್ರಯಾನ್ 4 ಹೋಗ್ಬಿಟ್ಟು ಚಂದ್ರನ ಮೇಲೆಲ್ಲ ಕಲ್ಲು ಮಣ್ಣನ್ನು ತಗೊಂಡು ಬರೋದಿದೆ. ಆಮೇಲೆ ಅದಾದ್ಮೇಲೆ 2035 ಈಗ ನಾವು ಶುಭಾಂಶು ಶುಕ್ಲನ ಕಳಿಸಿದೀವಿ. ಒನ್ ಮೋರ್, ಅದು ಒಂದು ಗಗನಯಾನ್ ಅಂತ ಯೋಜನೆ ಇದೆ 2027. ನಮ್ಮದೇ ಆದಂತ ಗಗನಯಾತ್ರಿಗಳು ನಮ್ಮದೇ ಆದ ರಾಕೆಟ್ ಅಲ್ಲಿ ಕೂತ್ಕೊಂಡು ಹೋಗಿ ಭೂಮಿಯ ಸುತ್ತ ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಮಾಡಿ ಬರೋರಿದ್ದಾರೆ. ಅದಕ್ಕೆ ಈ ಆಕ್ಸಿಯಂ 4 ಅಂತ ಒಂದು ಮಿಷನ್ ಇದೆ ಶುಭಾಂಶು ಶುಕ್ಲ ಅವರು. ಅದು ಒಂದು ಮುನ್ನುಡಿ ಬರದಂಗೆ ಅವರ ಅನುಭವವನ್ನು ಬಳಸ್ಕೊಂಡು ಪ್ಲಸ್ ನಮ್ಮದೇ ಆದ ಟೆಕ್ನಾಲಜಿ ಎಲ್ಲ ಡೆವಲಪ್ ಮಾಡ್ತಾ ಇದೀವಿ. ಇವರು ಅದರಲ್ಲಿ ಆಯ್ಕೆ ಆಗಿರುವಂತ ಗಗನಯಾತ್ರಿ ಕೂಡ ಒಬ್ರು. ಸೊ ಅವರ ಅನುಭವವನ್ನು ಉಪಯೋಗಿಸ್ಕೊಂಡು ಫೈನ್ ಟ್ಯೂನ್ ಮಾಡಿ ಗಗನಯಾನ ಮಾಡೋರಿದೀವಿ. ಅದಾದ್ಮೇಲೆ ಚಂದ್ರಯಾನ್ 4 ಸ್ಯಾಂಪಲ್ ರಿಟರ್ನ್ ಮಿಷನ್ 2035 ನಮ್ಮದೇ ಆದಂತ ಭಾರತ ಅಂತರಿಕ್ಷ ಸ್ಟೇಷನ್, ಈಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಭಾರತದ್ದೇ ಆದಂತ ಒಂದು ಸ್ಟೇಷನ್, ಅದನ್ನು ತಯಾರು ಮಾಡೋ ಯೋಜನೆ ಇದೆ. 40s ಮೂನ್ ಲ್ಯಾಂಡಿಂಗ್ ಫ್ರಮ್ ಇಂಡಿಯನ್ ಆಸ್ಟ್ರೋನಾಟ್ ಅಂತ ಇದೆ. ಹೀಗೆ ಕನಸುಗಳಿಗೆ ಅಮೇಜಿಂಗ್ ಸರ್. ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ಆಕ್ಚುಲಿ, ಸೀರಿಯಸ್ಲಿ. ನಿಮ್ಮ ಮಾತು ಕೇಳ್ತಿದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಇಲ್ಲ, ಅಷ್ಟೊಂದು ರೋಚಕತೆ ಆಗಿದೆ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ಪಾತ್ ಟ್ರಾವೆಲ್ ಸೋ ಫಾರ್ ಅಂಡ್ ಪಾತ್ ಟು ಬಿ ಟ್ರಾವೆಲ್, ಬೋತ್ ಆರ್ ಎಕ್ಸೈಟಿಂಗ್. ರೈಟ್ ಸರ್. ಹಾಗೇನೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಬೇರೆ ದೇಶದವರೆಲ್ಲ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಮ ದೇಶದ ಇಸ್ರೋ ಸಂಸ್ಥೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿ ಪ್ರತಿಯೊಂದು ಪ್ರಾಜೆಕ್ಟ್ ನ ಮಾಡುತ್ತೆ. ಹೌ ಇಸ್ ಇಟ್ ಪಾಸಿಬಲ್ ಸರ್ ಟು ಗೆಟ್ ದ ಬೆಟರ್ ಕ್ವಾಲಿಟಿ ಅಂಡ್ ಟು ಡೆಲಿವರ್ ದ ಬೆಟರ್ ಕ್ವಾಲಿಟಿ ಅಂಡ್ ಟು ಬಿಕಮ್ ದಟ್ ಮಿಷನ್ ಸಕ್ಸಸ್ಫುಲ್? ಸೊ ವಾಟ್ ಈಸ್ ದ ಸೀಕ್ರೆಟ್? ಇದು ಫ್ರೂಗಲ್ ಇನ್ವೇಷನ್ ಅಂತ ಹೇಳ್ತಾರೆ, ಇನ್ನೋವೇಷನ್. ಏನಂದ್ರೆ ಮೊದಲೇದಾಗಿ ನಮ್ದು ಮೇ ಬಿ ಐ ಡೋಂಟ್ ನೋ, ಯಾಕಂದ್ರೆ ಚಂದ್ರಯಾನ 3 ಮಿಷನ್ಗೆ ನಾವು ಒಂದು 650 ಕೋಟಿ ಖರ್ಚು ಮಾಡಿದ್ವಿ. ಇಫ್ ಯು ಸಿ ಸಮ್ ಬಾಲಿವುಡ್ ಮೂವೀಸ್, ದೇ ಹ್ಯಾವ್ ಸ್ಪೆಂಟ್ ಮೋರ್. ಹೌದು, ನಾಟ್ ಬಾಲಿವುಡ್, ಹಾಲಿವುಡ್ ಮೂವೀಸ್ 1000 ಕೋಟಿ ಪ್ರಾಜೆಕ್ಟ್ಸ್. ಈಗ ಅವತಾರ್ ಆಗಲಿ ಅಥವಾ ಇಂಟರ್ಸ್ಟೆಲ್ಲರ್, ಇವನ್ ಗ್ರಾವಿಟಿ ಪಿಕ್ಚರ್ಗೆ $100-200 million ಎಲ್ಲ ಬರೀ $75 million ಮಾಡಿದ್ವಿ. ಅದನ್ನ ನೋಡಿದಾಗ ನಮಗೂ ಆಶ್ಚರ್ಯ ಅನ್ಸುತ್ತೆ. ಇಲ್ಲಿ ಮುಖ್ಯವಾಗಿ ನನಗನ್ಸುತ್ತೆ ನಮ್ಮ ಮಾಡೆಲಿಂಗ್ ಫಿಲಾಸಫಿ ಆಗಲಿ, ನಮ್ಮ ಒಂದು ವರ್ಕಿಂಗ್ ಕಲ್ಚರ್ ಆಗಲಿ, ನಮ್ಮಲ್ಲಿ ಈ ಇಂಡಸ್ಟ್ರೀಸ್ ದೇ ವರ್ಕ್ ಆನ್ ಎ ವೆರಿ ಸ್ಮಾಲ್ ಮಾರ್ಜಿನ್ ಆಫ್ ಪ್ರಾಫಿಟ್. ಆಮೇಲೆ ಏನಂದರೆ ನಾವು ಒಂದು ಹೊಸದನ್ನು ಕಂಡುಹಿಡಿಬೇಕಾದ್ರೆ ಇನ್ನೊಂದು ಮಾಡೆಲಿಂಗ್ ಫಿಲಾಸಫಿ ಏನಿದೆ, ಯಾವ್ಯಾವ ಥರ ಮಾಡೆಲ್ ಮಾಡ್ಸ್ ಒಂದು ಸ್ಪೇಸ್ ಕ್ರಾಫ್ಟ್ ಮಾಡೆಲ್ ಮಾಡೋದು, ಅದರಲ್ಲಿ ಕೂಡ ಸಮ್ ಇಂಪ್ರೂವೇಷನ್, ಸಮ್ ಇನ್ನೋವೇಷನ್. ಆಮೇಲೆ ನಾವು ಲಾಂಚ್ ಮಾಡಬೇಕಾದ್ರೂ ಕೂಡ ದೇರ್ ಆರ್ ಸಮ್ ಕಾಸ್ಟ್ ಎಫೆಕ್ಟಿವ್ ಎಫಿಷಿಯಂಟ್ ಮೋಡ್ಸ್ ವಿ ಅಡಾಪ್ಟ್. ಕಾಸ್ಟ್ ಎಫೆಕ್ಟಿವ್. ಆಮೇಲೆ ನಮ್ದಲ್ಲಿ ಸೈಕಾಲಜಿ ಆಗಿದೆ ಅಂದ್ರೆ ಎವ್ರಿಥಿಂಗ್ ಫಸ್ಟ್ ವಿಲ್ ಥಿಂಕ್ ಕಾಸ್ಟ್ ಅಂಡ್ ದೆನ್ ಎಕ್ಸಿಕ್ಯೂಟ್. ಇದಕ್ಕೇನೋ ಬೇರೆ ಕಡಿಮೆ ಕಾಸ್ಟ್ ಅಲ್ಲಿ ಮಾಡೋಕ್ ಸಾಧ್ಯನಾ? ಅದೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ ನಮ್ಮಲ್ಲಿ ಇಂಡಿಯನ್ಸ್ ಅಲ್ಲಿ ಅಲ್ವಾ? ನೀವು ಏನು ಬೇರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಆಗಲ್ಲ. ಒಬ್ಬ ಸಿನಿಮಾ ಆಕ್ಟರ್ ಮೇ ಟೇಕ್ ಯೂಸ್. ನಿಜ ನಿಜ. ಇದೆಲ್ಲ ಕಾಸ್ಟ್ ಎಫೆಕ್ಟಿವ್ ಇದರಿಂದ ಆಗೋದ್ರಿಂದ we are able to achieve such huge success at such a nominal cost.